ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಾಗ ಒಂದು ಪ್ರಶ್ನೆ ಎಲ್ಲರ ಮುಂದೆ ಇತ್ತು. ಬಾಲಗಂಗಾಧರನಾಥ ಸ್ವಾಮೀಜಿ ಇಷ್ಟೆಲ್ಲ ಕಟ್ಟಿದ್ದಾರೆ, ಇದರ ಮುಂದೆ ಏನು ಅಂತ ಒಂದು ಪ್ರಶ್ನೆ ಎಲ್ಲರ ಮುಂದೆ ಇತ್ತು. ಪೂಜ್ಯ ಸ್ವಾಮೀಜಿಯವರು ದೂರದೃಷ್ಟಿಯಿಂದ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವ್ರಿಗೆ ಸುಮಾರು ಅವರ ಅವಧಿಯಲ್ಲಿಯೇ ಒಂದು 4-6 ವರ್ಷಗಳು ಅವ್ರಿಗೆ ಬೇಕಾದಂತಹ ಒಂದು ಮಾರ್ಗದರ್ಶನವನ್ನು ಅನುಭವವನ್ನು ನೀಡಿ ಈ ಮಠಕ್ಕೆ ಸಮರ್ಥವಾದಂಥ ಉತ್ತರಾಧಿಕಾರಿಗಳನ್ನು ಕೊಡುವಲ್ಲಿ ಬಾಲಗಂಗಾಧರ ಮಹಾಸ್ವಾಮಿಗಳ ಕೊಡುಗೆ ಅಪಾರವಾಗಿದೆ ಅಂತಕ್ಕಂತಹದ್ದು ನಮಗೆಲ್ಲ ಅಭಿಮಾನ ಸಂತೋಷವನ್ನು ಉಂಟು ಮಾಡುವಂಥ ಸಂಗತಿ. ಪೂಜ್ಯ ಜಗದ್ಗುರು ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಅವರು ಆಧುನಿಕತೆ, ಪರಂಪರೆ ಎಲ್ಲದರ ಒಂದು ಸಮ್ಮಿಳಿತಗೊಂಡಿರ್ತಕ್ಕಂತಹದ್ದು. ತಂತ್ರಜ್ಞಾನ, ಧರ್ಮ, ಆಧ್ಯಾತ್ಮ ಇವೆಲ್ಲವೂ ಕೂಡ ಸ್ವಾಮೀಗರಲ್ಲಿ ಏಕೀಕೃತವಾಗಿ ಘನೀರ್ಭವಿಸಿದೆ ಅಂತಂದರೆ ನಿರ್ಮಲಾನಂದ ಮಹಾಸ್ವಾಮೀಜಿಯವರಲ್ಲಿ ಅಂತ ಅನ್ನೋದು ನಮಗೆಲ್ಲ ಸಂತೋಷವನ್ನು ಪಡುವಂಥ ಸಂಗತಿ. ಸ್ವಾಮೀಜಿಯವರು ವಿಶೇಷವಾದ ಅಧ್ಯಯನ ಮಾಡಿದಂಥವರು, ಒಳ್ಳೆಯ ಪ್ರವಚನಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡ್ತಾ ಜನರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥವರು. ಪೂಜ್ಯರು ಈ ಸಂಸ್ಥೆಯನ್ನು ಸಮರ್ಥವಾಗಿ, ಸಂಸ್ಥೆಯನ್ನು ಅಷ್ಟೇ ಅಲ್ಲ ಸಮಾಜವನ್ನು, ಯುವಕರನ್ನು ಸರಿ ಮಾರ್ಗದಲ್ಲಿ ಬೆಳೆಸುವಂತಹ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದು ಸಂತೋಷ ಸಂಗತಿ. ಹಾಗೆ ಪ್ರಕಾಶ್ನಾಥ್ ಸ್ವಾಮೀಜಿಯವರು ಈ ಸಂಸ್ಥೆಗಳ ಒಬ್ಬ ಮುಖ್ಯಸ್ಥರಾಗಿ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಇದ್ದ ಸಂದರ್ಭದಲ್ಲಿ ಅವರು ಏನು ಕೇಳಿದ್ರು ಒಂದೇ ಹೇಳ್ತಿದ್ರು, ಶೇಖರ್ ಕೇಳಿ ಅಂತ. ಸ್ವಾಮೀಜಿಯವ್ರಿಗೆ ಅಷ್ಟೇ ಗೊತ್ತಿದ್ದು. ಸ್ವಾಮೀಜಿಯವರು ಯಾವುದೇ ಕಾರ್ಯಕ್ರಮಕ್ಕೆ ಕರಿಬೇಕಾದರೂ ಕೂಡ ಶೇಖರ್ ಹೇಳ್ತಾಯಿದ್ರು, ಶೇಖರ ಕಾರ್ಯಕ್ರಮ ನಡೆಸ್ತಿದ್ರು. ನಾವು ಸ್ವಾಮೀಜಿಯವ್ರ ಸಂಪರ್ಕ ಮಾಡಬೇಕಾದ್ರೂ ಶೇಖರ್ ಅವರನ್ನೇ ಇದ್ದಿದ್ದು. ಈಗ ಪ್ರಕಾಶನಾಥ ಸ್ವಾಮೀಜಿಯವರು ಒಂದು ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಶ್ರೀಗಳ ಸಂಸ್ಮರಣೆಯ ಈ ಸಂಸ್ಥಾಪಕರ ದಿನವನ್ನು ಹೇಗೆ ಅದ್ಭುತವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತನ್ನೋದನ್ನು ಪ್ರತ್ಯಕ್ಷವಾಗಿ ಇವತ್ತಿಲ್ಲಿ ತೋರಿಸ್ತಾ ಇದ್ದಾರೆ. ಇದು ಇತರರಿಗೂ ಮಾರ್ಗದರ್ಶನ ಆಗುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿರೋದು ಸಂತೋಷದ ಸಂಗತಿ. ಹಾಗೆ ಅಂತೇಳಿ ಕೇಂದ್ರ ಸಚಿವರು ರಂಗನಾಥ್ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದದ್ದು ಸಂತೋಷ ಆಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷ ಆಗಿದೆ. ಈ 3 ದಿನಗಳ ಈ ಒಂದು ಫೌಂಡರ್ಸ್ ಡೇ ಕಾರ್ಯಕ್ರಮ ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ಯಶಸ್ವಿಯಾಗಿ ನಡೀಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ ಇದೀಗ ದಯಮಾಡಿಸ್ತಾ ಇರುವ